ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಬ್ರಹ್ಮೋತ್ಸವಗಳಲ್ಲಿ ವೀಣಾಪಾಣಿಯಾಗಿ ಹಂಸ ವಾಹನದಲ್ಲಿ ವಿಹರಿಸುತ್ತಾ ದರ್ಶನವಿತ್ತ ಶ್ರೀನಿವಾಸ. ಸರ್ವಾಲಂಕಾರ ಭೂಷಿತರಾಗಿ ಚಿಕ್ಕಶೇಷ ವಾಹನದಲ್ಲಿ ವಿಹರಿಸುತ್ತಾ ಭಕ್ತರನ್ನು ಅನುಗ್ರಹಿಸಿದ ಮಲಯಪ್ಪ ಸ್ವಾಮಿ. ತಿರುಮಲ ವಾರ್ಷಿಕ ಬ್ರಹ್ಮೋತ್ಸವಗಳಲ್ಲಿ ಆಗಮೋಕ್ತವಾಗಿ ಧ್ವಜಾರೋಹಣ ಕಾರ್ಯಕ್ರಮ. ಶ್ರೀವಾರಿಗೆ ಪಟ್ಟು ವಸ್ತ್ರಗಳನ್ನು ಸಮರ್ಪಿಸಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು. ದೊಡ್ಡ ಶೇಷ ವಾಹನದಲ್ಲಿ ಶ್ರೀದೇವಿ ಭೂದೇವಿ ಸಮೇತವಾಗಿ ತಿರುಮಾಡ ಬೀದಿಗಳಲ್ಲಿ ವಿಹರಿಸಿದ ಸ್ವಾಮಿಯವರು. ಶ್ರೀ ಕ್ಷೇತ್ರ ಕುದ್ರೋಳಿ ಶ್ರೀ ಶಾರದಾ ಆಲಯದಲ್ಲಿ ವೈಭವೋಪೇತವಾಗಿ ದಸರಾ ಮಹೋತ್ಸವಗಳು. ತಮಿಳುನಾಡು ಮಧುರೈ ಶ್ರೀ ಮೀನಾಕ್ಷಿ ಅಮ್ಮನ ಆಲಯದಲ್ಲಿ ಶ್ರೀ ರಾಜರಾಜೇಶ್ವರಿ ಅಲಂಕಾರದಲ್ಲಿ ದರ್ಶನವಿತ್ತ ತಾಯಿ. ಚತುರ್ಮುಖನಾದ ಬ್ರಹ್ಮನು ಮುಂದೆ ನಿಂತು ನಿರ್ವಹಿಸುವ ಶ್ರೀವಾರಿ ಬ್ರಹ್ಮೋತ್ಸವವನ್ನು ಟಿಟಿಡಿ ಆಧ್ವರ್ಯದಲ್ಲಿ ಘನವಾಗಿ ನಿರ್ವಹಿಸಲಾಯಿತು. ತಿರುಮಲ ಶ್ರೀವಾರಿ ಸಾಲಕಟ್ಲ ಬ್ರಹ್ಮೋತ್ಸವಗಳು 2ನೇ ದಿನ ಶನಿವಾರ ರಾತ್ರಿ ಸ್ವಾಮಿಯವರಿಗೆ ಹಂಸವಾಹನ ಸೇವೆ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಮೊದಲಿಗೆ ಶ್ರೀವಾರಿಯನ್ನು ಸರ್ವಾಂಗ ಸುಂದರವಾಗಿ ವೀಣಾಪಾಣಿಯಾಗಿ ಸರಸ್ವತಿ ರೂಪದಲ್ಲಿ ಅಲಂಕರಿಸಿ ಹಾಲಿನಲ್ಲಿ ಬೆರೆತಿರುವ ನೀರನ್ನು ಬಿಟ್ಟು ಹಾಲನ್ನು ಮಾತ್ರವೇ ಸ್ವೀಕರಿಸುವ ಸ್ವಚ್ಛ ಶ್ವೇತವರ್ಣ ಬಿಳಿಯ ಹಂಸವಾಹನದಲ್ಲಿರಿಸಿ ವಿಶೇಷ ಪೂಜೆಗಳನ್ನು ಮಾಡಿ ಮಂಗಳವಾದ್ಯಗಳು ಭಕ್ತರ ನಾಮಸ್ಮರಣೆಗಳೊಂದಿಗೆ ಮಾಡಬೀದಿಗಳಲ್ಲಿ ವಿಹರಿಸುತ್ತಾ ಸ್ವಾಮಿಯು ಭಕ್ತರನ್ನು ಕಟಾಕ್ಷಿಸಿದರು. ಈ ಹಂಸವಾಹನದಲ್ಲಿ ಸ್ವಾಮಿಯ ವೀಕ್ಷಣೆಯಿಂದ ಭಕ್ತರು ಒಳಿತು ಕೆಡುಕುಗಳ ವಿವೇಕವು ಪಡೆಯಬಹುದು. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡುನಾ, ಕೇವಲ ಭವದೋಳು ಧಾವತಿಗೊಂಡುನಾ, ಕಾವರ ಕಾಣದೆ ದೇವನೇ ಮೊರೆ ಹೊಕ್ಕೆ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ. ಹಾಗೆಯೇ ಶನಿವಾರ ಬೆಳಿಗ್ಗೆ ಶೇಷಾಚಲವಾಸ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಬಂಗಾರದ ಆಭರಣಗಳು ಪುಷ್ಪಮಾಲೆಗಳೊಂದಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ 5 ಹೆಡೆಗಳುಳ್ಳ ಬಂಗಾರದ ಚಿಕ್ಕ ಶೇಷ ವಾಹನದಲ್ಲಿ ಆಸೀನರಾಗಿಸಿ ಪೂಜೆಗಳನ್ನು ಸಲ್ಲಿಸಿದ ನಂತರ ಮಂಗಳವಾದ್ಯಗಳು ಅನೇಕ ಕಲಾ ಪ್ರದರ್ಶನಗಳೊಂದಿಗೆ ವಾಸುಕಿ ವಾಹನದಲ್ಲಿ ಶ್ರೀನಿವಾಸನು ಮಾಡ ಬೀದಿಗಳಲ್ಲಿ ವಿಹರಿಸುತ್ತಾ ಭಕ್ತರಿಗೆ ಅನುಗ್ರಹದೊಂದಿಗೆ ಯಾಗಸಿದ್ಧಿಯನ್ನು ಉಂಟು ಮಾಡಿದನು. ಚಿಕ್ಕ ಶೇಷ ವಾಹನದಲ್ಲಿ ವಿಹರಿಸುತ್ತಿರುವ ಶ್ರೀನಿವಾಸನನ್ನು ದರ್ಶಿಸಿದ ಭಕ್ತರಿಗೆ ಮಾನವ ಶರೀರದಲ್ಲಿರುವ 7 ಚಕ್ರಗಳಾದ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೂ ಎಲ್ಲ ಚಕ್ರಗಳು ಚಕಿತಗೊಳ್ಳುತ್ತವೆ. ಅಸಂಖ್ಯಾತ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿಯವರ ಕೃಪೆಗೆ ಪಾತ್ರರಾದರು. ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ. ಪದುಮ ಸಂಭವ ಭವ ತ್ರಿದಶಾಧಿಪನುತ ಪದ ಪಂಕಜವೆನ್ನ ಹೃದಯದಿ ತೋರೋ ಶ್ರೀ ಸದನ ಹಯವದನ ಜಿತಕದನ ಕೃತ ಖಳಕುಲ ನಿಧನ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ
ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಂದು ಕಲ್ಯಾಣೋತ್ಸವವನ್ನು ನಿರ್ವಹಿಸುವುದು ಪ್ರತೀತಿ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದ ಶುಕ್ರವಾರ ಧ್ವಜಾರೋಹಣದೊಂದಿಗೆ ಆಗಮೋಕ್ತವಾಗಿ ಪ್ರಾರಂಭವಾಯಿತು. ಇದರ ಅಂಗವಾಗಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಾದ ಶ್ರೀ ನಾರಾ ಚಂದ್ರಬಾಬು ನಾಯ್ಡು ದಂಪತಿಗಳು ತಿರುಮಲಕ್ಕೆ ಆಗಮಿಸಿ ಶ್ರೀವಾರಿಗೆ ಪಟ್ಟು ವಸ್ತ್ರವನ್ನು ಸಮರ್ಪಿಸಿದರು. ತಿರುಮಲ ಶ್ರೀವಾರಿ ಸಾಲಕಟ್ಲ ಬ್ರಹ್ಮೋತ್ಸವಗಳು ಶುಕ್ರವಾರ ಧ್ವಜಾರೋಹಣದೊಂದಿಗೆ ವೈಭವವಾಗಿ ಪ್ರಾರಂಭವಾದವು. ಉತ್ಸವ ಪ್ರಿಯನಾದ ಶ್ರೀ ವೆಂಕಟೇಶ್ವರನ ಬ್ರಹ್ಮೋತ್ಸವಗಳಿಗೆ ಮುಕ್ಕೋಟಿ ದೇವರನ್ನು ಆಹ್ವಾನಿಸುತ್ತಾ ಅರ್ಚಕರು, ವೇದ ಪಂಡಿತರು ಧ್ವಜಾರೋಹಣ ಘಟ್ಟವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿದರು. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ನವನವೋನ್ಮೇಷವಾಗಿ 9 ದಿನಗಳ ಕಾಲ ಜರುಗುವ ಶ್ರೀವಾರಿ ಬ್ರಹ್ಮೋತ್ಸವಗಳನ್ನು ಶುಭಾರಂಭಗೊಳಿಸುತ್ತಾ ಅರ್ಚಕರು ವಿಶೇಷ ಕ್ರತುವುಗಳನ್ನು ನೆರವೇರಿಸಿದರು. ಈ ಸಂದರ್ಭವಾಗಿ ಬಂಗಾರದ ಆಭರಣಗಳು, ಸುಗಂಧ ಭರಿತ ಪುಷ್ಪಮಾಲೆಗಳೊಂದಿಗೆ ಸರ್ವಾಂಗ ಶೋಭಿತವಾಗಿ ಅಲಂಕರಿಸಿದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರನ್ನು ಬಂಗಾರದ ತಿರುಚಿಯಲ್ಲಿ ಆಸೀನರಾಗಿಸಿದರು. ಹಾಗೆಯೇ ಪರಿವಾರ ಮೂರ್ತಿಗಳಾದ ಅನಂತಾಳ್ವಾರ್, ಚಕ್ರತಾಳ್ವಾರ್, ವಿಶ್ವಕ್ಸೇನರವರನ್ನು ಗರುಡ ಧ್ವಜಪಟವನ್ನು ಬೇರೆ ಪಲ್ಲಕ್ಕಿಯಲ್ಲಿರಿಸಿ ಮಂಗಳವಾದ್ಯಗಳು, ಭಕ್ತರ ದೈವನಾಮ ಸ್ಮರಣೆಗಳ ನಡುವೆ ಆಲಯ ಮಾಡ ಬೀದಿಗಳಲ್ಲಿ ಉತ್ಸವವನ್ನು ಮಾಡಿದರು. ಆನಂತರ ಬ್ರಹ್ಮೋತ್ಸವವನ್ನು ಶುಭಾರಂಭಗೊಳಿಸುತ್ತಾ ಧ್ವಜಾರೋಹಣ ಘಟ್ಟವನ್ನು ಸಂಪ್ರದಾಯಬದ್ಧವಾಗಿ ನಿರ್ವಹಿಸಿದರು. ಆಲಯದ ದೊಡ್ಡ ಜೀಯರ್ರವರು, ಚಿಕ್ಕ ಜೀಯರ್ರವರ ಆಧ್ವರ್ಯದಲ್ಲಿ ಅರ್ಚಕರು, ಪಂಡಿತರು ಧ್ವಜಸ್ತಂಭದಲ್ಲಿರುವ ಗರುಡಾಳ್ವಾರರಿಗೆ ಅಭಿಷೇಕ ನಿರ್ವಹಿಸಿದರು. ಆನಂತರ ನಿವೇದನೆ ಸಮರ್ಪಿಸಿ ಕರ್ಪೂರ ಆರತಿಯನ್ನು ಸಮರ್ಪಿಸಿದರು. ನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಗರುಡ ಧ್ವಜಪಟವನ್ನು ಹಾರಿಸಿ ಅರ್ಚಕರು ಬ್ರಹ್ಮೋತ್ಸವಗಳಿಗೆ ಸಕಲ ದೇವತೆಗಳನ್ನು ಆಹ್ವಾನಿಸಿದರು. ನಂತರ ಬಂಗಾರದ ತಿರುಚಿಯಲ್ಲಿ ಸರ್ವಾಲಂಕೃತಗೊಂಡ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರಿಗೆ ಆಸ್ಥಾನ ನೆರವೇರಿಸಿ ನಿವೇದನೆ ಸಮರ್ಪಿಸಿ ಕರ್ಪೂರ ನೀರಾಜನ ಅರ್ಪಿಸಿದರು. ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ವಾರ್ಷಿಕ ಬ್ರಹ್ಮೋತ್ಸವಗಳ ಸಂದರ್ಭವಾಗಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಾದ ಶ್ರೀ ನಾರಾ ಚಂದ್ರಬಾಬು ನಾಯ್ಡು ದಂಪತಿಗಳು ಆಲಯಕ್ಕೆ ಪಟ್ಟು ವಸ್ತ್ರಗಳೊಂದಿಗೆ ಆಗಮಿಸಿ ಶ್ರೀವಾರಿಗೆ ಪಟ್ಟು ವಸ್ತ್ರವನ್ನು ಸಮರ್ಪಿಸಿದರು. ಮೊದಲಿಗೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳಾದ ಶ್ರೀ ನಾರಾ ಚಂದ್ರಬಾಬು ನಾಯ್ಡು ದಂಪತಿಗಳು ಬೇಡಿ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಅಧಿಕಾರಿಗಳೊಂದಿಗೆ ಆಗಮಿಸಿದರು. ಆಗಮಿಸಿದ ಮುಖ್ಯಮಂತ್ರಿಗಳಿಗೆ ಅರ್ಚಕರು, ವೇದ ಪಂಡಿತರು ಆಲಯದ ಸಂಪ್ರದಾಯ ಪ್ರಕಾರ ಪರಿವಟ್ಟವನ್ನು ಕಟ್ಟಿದರು. ನಂತರ ಮುಖ್ಯಮಂತ್ರಿ ದಂಪತಿಗಳು
ಪಟ್ಟು ವಸ್ತ್ರವನ್ನು ಶಿರದ ಮೇಲೆ ಇರಿಸಿ ವೇದ ಮಂತ್ರಗಳು ಮಂಗಳ ವಾದ್ಯಗಳೊಂದಿಗೆ ಉತ್ಸವವಾಗಿ ಶ್ರೀವಾರಿ ಆಲಯಕ್ಕೆ ತಲುಪಿದರು. ಶ್ರೀವಾರಿಗೆ ಪಟ್ಟು ವಸ್ತ್ರವನ್ನು ಸಮರ್ಪಿಸಿದ ನಂತರ ರಂಗನಾಯಕ ಮಂಟಪದಲ್ಲಿ ವೇದ ಪಂಡಿತರು ಮುಖ್ಯಮಂತ್ರಿ ದಂಪತಿಗಳಿಗೆ ವೇದಾಶೀರ್ವಚನ ಮಾಡಿದರು. ಅಧಿಕಾರಿಗಳು ತೀರ್ಥ ಪ್ರಸಾದಗಳನ್ನು ಶ್ರೀವಾರಿ ಚಿತ್ರಪಟವನ್ನು ನೀಡಿದರು. ಈ ಸಂದರ್ಭದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿಗಳಾದ ಶ್ರೀ ನಾರಾ ಚಂದ್ರಬಾಬು ನಾಯ್ಡುರವರು 2025ನೇ ಸಂವತ್ಸರದ ಟಿಟಿಡಿ ಕ್ಯಾಲೆಂಡರ್ ಅನ್ನು ಆವಿಷ್ಕರಿಸಿದರು. ಈ ಕಾರ್ಯಕ್ರಮಗಳಲ್ಲಿ ಟಿಟಿಡಿ ಇಒ ಜೆ ಶ್ಯಾಮಲರಾವ್, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ, ಪಂಡಿತರು, ವೇದ ಪಂಡಿತರು, ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ರಹ್ಮೋತ್ಸವಗಳಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ವಾಹನ ಸೇವೆಗಳಲ್ಲಿ ಒಂದೊಂದು ವಾಹನಕ್ಕೆ ಒಂದೊಂದು ಚರಿತ್ರೆ, ಐತಿಹ್ಯವಿದೆ. ಅಲ್ಲದೆ ಶ್ರೀವಾರಿಯವರು ಒಂದೊಂದು ವಾಹನವನ್ನೇರಿ ವಿಹರಿಸುತ್ತಾ ಭಕ್ತರಿಗೆ ಒಂದೊಂದು ಸಂದೇಶವನ್ನು ಕೊಡುವರು. ಧ್ವಜಾರೋಹಣದ ರಾತ್ರಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರು 7 ಎಡೆಯುಳ್ಳ ಬಂಗಾರದ ದೊಡ್ಡ ಶೇಷ ವಾಹನದಲ್ಲಿ ಮಾಡಬೀದಿಗಳಲ್ಲಿ ವಿಹರಿಸುತ್ತಾ ಭಕ್ತರನ್ನು ಕಟಾಕ್ಷಿಸಿದರು. ದೊಡ್ಡ ಶೇಷ ವಾಹನದಲ್ಲಿ ಶ್ರೀವಾರಿಯನ್ನು ದರ್ಶಿಸಿದ ಭಕ್ತರಿಗೆ ಸಕಲ ಪಾಪಗಳು ತೊಲಗಿ ಅಷ್ಟ ಐಶ್ವರ್ಯಗಳು ಲಭಿಸುವುದೆಂದು ಪುರಾಣ ಪ್ರತೀತಿ. ತಿರುಚಾನೂರು ಕ್ಷೇತ್ರದಲ್ಲಿ ಶರನ್ನವರಾತ್ರಿ ಉತ್ಸವಗಳು ವೈಭವೋಪೇತವಾಗಿ ಜರುಗುತ್ತಿವೆ. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಈ ತಿಂಗಳ 3ನೇ ತಾರೀಖಿನಿಂದ 12ನೇ ತಾರೀಖಿನವರೆಗೂ ನವರಾತ್ರಿ ಉತ್ಸವಗಳು ನಯನ ಮನೋಹರವಾಗಿ ಜರುಗುತ್ತಿವೆ. ಉತ್ಸವಗಳಲ್ಲಿ 2ನೇ ದಿನ ಶುಕ್ರವಾರ ಆಲಯದಲ್ಲಿ ಶ್ರೀ ಕೃಷ್ಣಸ್ವಾಮಿ ಮುಖಮಂಟಪದಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರಿಗೆ ಸ್ನಪನ ತಿರುಮಂಜನ ಜರುಗಿತು. ಪ್ರತ್ಯೇಕ ಸ್ನಾನಪೀಠದಲ್ಲಿ ಹರಿಯ ಪಟ್ಟದ ರಾಣಿಯನ್ನು ಆಸೀನಗೊಳಿಸಿ ಅರ್ಚಕರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಸಂಕಲ್ಪ ಪೂಜೆಗಳನ್ನು ನೆರವೇರಿಸಿ ಆನಂತರ ಅರಿಸಿನ, ಚಂದನ, ತುಳಸಿ ಮಾಲೆಗಳನ್ನು ಸಿರಿಯ ತಾಯಿಗೆ ಸಮರ್ಪಣೆ ಮಾಡಿ ಪವಿತ್ರ ಜಲದೊಂದಿಗೆ ಸ್ನಪನ ತಿರುಮಂಜನ ನಿರ್ವಹಿಸಿ ಧೂಪ ದೀಪ ನಿವೇದನೆ ಸಮರ್ಪಿಸಿದರು. ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ, ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ವಿಶ್ವವಿಖ್ಯಾತ ಮಂಗಳೂರು ದಸರಾಗೆ ಅದ್ಧೂರಿಯಾಗಿ ಚಾಲನೆ ನೀಡಲಾಯಿತು. ಶ್ರೀ ಕ್ಷೇತ್ರ ಕುದ್ರೋಳಿಯ ಕೊರಗಪ್ಪ ಸಭಾಂಗಣದಲ್ಲಿ ಶ್ರೀ ಶಾರದಾ ಮಾತೆ, ಶ್ರೀ ಮಹಾಗಣಪತಿ ಹಾಗೂ ನವದುರ್ಗೆಯರ ಪ್ರತಿಷ್ಠಾಪನಾ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು.
ಶ್ರೀ ಶಾರದಾ ಮಾತೆಯನ್ನು ಹೊತ್ತುಕೊಂಡು ಕುದ್ರೋಳಿ ದೇವಸ್ಥಾನಕ್ಕೆ ಒಂದು ಸುತ್ತು ಬಂದು ಪ್ರತಿಷ್ಠಾಪನಾ ಮಂಟಪದಲ್ಲಿ ಇರಿಸಲಾಯಿತು. ಬಳಿಕ ಪುರೋಹಿತರು ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಶ್ರೀ ಶಾರದಾ ಮಾತೆ ಪ್ರತಿಷ್ಠಾಪನೆ ನೆರವೇರಿಸಿದರು. ಈ ವೇಳೆ ಶಾರದಾ ಪ್ರತಿಷ್ಠಾಪನಾ ಹುಲಿ ಬೊಕ್ಕಪಟ್ನ ಇವರಿಂದ ಶಾರದಾ ಮಾತೆಯ ಮುಂಭಾಗ ಹುಲಿ ಕುಣಿತ ಸೇವೆ ಮಾಡಿದರು. ಈ ಬಾರಿ ಕಣ್ಮನ ಸೆಳೆಯುವ ದಸರಾ ದರ್ಬಾರ್ ಮಂಟಪ ಎಲ್ಲರ ವಿಶೇಷವಾಗಿದೆ. ದರ್ಬಾರ್ ಮಂಟಪದ ಕಂಬಗಳಲ್ಲಿ ಶಿಲಾ ಬಾಲಿಕೆಯರು, ದಶಾವತಾರದ ಕಲಾಕೃತಿಗಳು ರಾರಾಜಿಸುತ್ತಿದ್ದು ಎಲ್ಲೆಡೆ ಕಣ್ಣು ಕೋರೈಸುವ ವಿದ್ಯುತ್ ದೀಪಾಲಂಕಾರದಲ್ಲಿ ದೇವಲೋಕವೇ ಧರೆಗಿಳಿದಂತೆ ಭಾಸವಾಗುತ್ತಿದೆ. ಮುಲ್ಕಿಯ ಚಂದ್ರಶೇಖರ ಸುವರ್ಣ ಅವರ ಸುವರ್ಣ ಆರ್ಟ್ಸ್ ತಂಡ ಈ ದಸರಾ ಮಂಟಪವನ್ನು ನಿರ್ಮಾಣ ಮಾಡಿದೆ. ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ. ದಸರಾ ಎಂದರೆ ಹಿಂದೆ ನೆನಪಾಗುವುದೇ ಮೈಸೂರು ದಸರಾ. ಆದರೆ ಈಗ ಹಾಗಲ್ಲ. ಮಂಗಳೂರು ದಸರಾ ರಾಜ್ಯ ರಾಷ್ಟ್ರವನ್ನು ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರಖ್ಯಾತಿ ಪಡೆದಿದೆ. ದಸರಾ ಇಷ್ಟರ ಮಟ್ಟಿಗೆ ಖ್ಯಾತಿ ಗಳಿಸಲು ವಿದ್ಯುತ್ ದೀಪಗಳ ವರ್ಣಮಯ ಶೃಂಗಾರವೂ ಒಂದು ಮಟ್ಟಿಗೆ ಕಾರಣ. ಮಂಗಳೂರು ದಸರಾ ನಡೆಯುತ್ತಿರುವ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರ ಸಂಜೆಯಾಗುತ್ತಿದ್ದಂತೆ ಭೂಲೋಕದ ಸ್ವರ್ಗದಂತೆ ಕಂಗೊಳಿಸುತ್ತದೆ. ದಸರಾ ಮೆರವಣಿಗೆ ಹಾದು ಹೋಗುವ ನಗರದ ಸುಮಾರು 7 ಕಿಲೋಮೀಟರ್ ರಸ್ತೆಯುದ್ದಕ್ಕೂ ಮಂಗಳೂರು ಮನಪಾ ವತಿಯಿಂದ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಈ ಬಾರಿಯ ದಸರಾಕ್ಕೆ 10 ಲಕ್ಷ ದೊಡ್ಡ ಪ್ರಮಾಣದ ಬಲ್ಬ್ಗಳು ಸೇರಿದಂತೆ ಒಟ್ಟು 22 ಲಕ್ಷಕ್ಕೂ ಅಧಿಕ ಬಲ್ಬ್ಗಳಿಂದ ಶೃಂಗರಿಸಲಾಗಿದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಶ್ರೀ ನಾರಾ ಚಂದ್ರಬಾಬು ನಾಯ್ಡುರವರು ಶನಿವಾರ ತಿರುಮಲದ ಪಾಂಚಜನ್ಯಂ ಅತಿಥಿ ಗೃಹದ ಬಳಿ ಟಿಟಿಡಿಯು ನೂತನವಾಗಿ ನಿರ್ಮಿಸಿರುವ ಶ್ರೀ ವಕುಳಾದೇವಿ ಪಾಕಶಾಲೆಯನ್ನು ಉದ್ಘಾಟಿಸಿದರು. ತಿರುಮಲದಲ್ಲಿ 13.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ವಕುಳಾ ಮಾತಾ ಸೆಂಟ್ರಲ್ ಪಾಕಶಾಲೆಗೆ ಆಗಮಿಸಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಶ್ರೀ ನಾರಾ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ರಾಜ್ಯದ ಮುಜರಾಯಿ ಇಲಾಖೆ ಸಚಿವ ಶ್ರೀ ಆನಂ ರಾಮನಾರಾಯಣ ರೆಡ್ಡಿ, ಟಿಟಿಡಿ ಹೆಚ್ಚುವರಿ ಇಒ ಶ್ರೀ ಸಿಎಚ್ ವೆಂಕಯ್ಯ ಚೌಧರಿ, ಜೆಇಒ ವೀರಬ್ರಹ್ಮಂ ಮತ್ತು ಇತರ ಅಧಿಕಾರಿಗಳು ಮುಖ್ಯಮಂತ್ರಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಬಳಿಕ ಶ್ರೀ ಪದ್ಮಾವತಿ ಶ್ರೀನಿವಾಸರ ಭಾವಚಿತ್ರಕ್ಕೆ ಮುಖ್ಯಮಂತ್ರಿಗಳು ಪೂಜೆ ಸಲ್ಲಿಸಿದರು. ನಂತರ ಶಿಲಾಫಲಕವನ್ನು ಅನಾವರಣಗೊಳಿಸಿ ಶ್ರೀ ವಕುಳಾ ಮಾತೆ ಪಾಕಶಾಲೆಗೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ನಂತರ ಪಾಕಶಾಲೆಯ ಕೋಣೆಯನ್ನು ಪರೀಕ್ಷಿಸಿ ಯಂತ್ರಗಳಿಗೆ ಪೂಜೆ ಸಲ್ಲಿಸಿ ಅಕ್ಕಿಯನ್ನು ಹಾಕಿ ಅನ್ನವನ್ನು ತಯಾರಿಸಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ವೇದ ವಿದ್ವಾಂಸರು ವೇದಾಶೀರ್ವಚನವನ್ನು ನೀಡಿದರು. ಟಿಟಿಡಿ ಹೆಚ್ಚುವರಿ ಇಒ ಶ್ರೀ ಸಿಎಚ್ ವೆಂಕಯ್ಯ ಚೌಧರಿ, ಮುಖ್ಯಮಂತ್ರಿ ಶ್ರೀ ನಾರಾ ಚಂದ್ರಬಾಬು ನಾಯ್ಡು, ಮುಜರಾಯಿ ಇಲಾಖೆ ಸಚಿವ ಶ್ರೀ ಆನಂ ರಾಮನಾರಾಯಣ ರೆಡ್ಡಿಯವರನ್ನು ಸನ್ಮಾನಿಸಿ ಪ್ರಸಾದ ವಿತರಿಸಿದರು.
ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವಗಳು ವೈಭವವಾಗಿ ನಡೆಯುತ್ತಿವೆ. ಇದರ ಅಂಗವಾಗಿ ಮಧುರೈ ಮೀನಾಕ್ಷಿ ಅಮ್ಮನವರು ರಾಜರಾಜೇಶ್ವರಿ ಅಲಂಕಾರದಲ್ಲಿ ಕಂಗೊಳಿಸಿದರು. ನವರಾತ್ರಿ ಉತ್ಸವವು ಅಕ್ಟೋಬರ್ 3ರಂದು ಪ್ರಾರಂಭವಾಗಿ 12ರವರೆಗೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ದೇವಿಯ ದೇಗುಲದ 2ನೇ ಪ್ರಾಕಾರದಲ್ಲಿ ಕೋಲು ಮಂಟಪ ಅಲಂಕಾರ ಮಾಡಲಾಗಿದೆ. ಕೋಲು ಮಂಟಪದಲ್ಲಿ ಶಿವನ ಆಟಗಳನ್ನು ಮತ್ತು ಶಿವನ ರೂಪಗಳನ್ನು ವಿವರಿಸುವ ಬೊಂಬೆಗಳನ್ನು ಅಲಂಕರಿಸಿದ್ದರು. ನವರಾತ್ರಿಯ ಮೊದಲ ದಿನದಂದು ಅಮ್ಮನ ಸನ್ನಿಧಿ 2ನೇ ಪ್ರಾಕಾರದಲ್ಲಿರುವ ಕೋಲು ಮಂಟಪದಲ್ಲಿ ರಾಜರಾಜೇಶ್ವರಿ ಅಲಂಕಾರದಲ್ಲಿ ಅಮ್ಮನನ್ನು ಪ್ರಸ್ತುತಪಡಿಸಲಾಯಿತು. ಕೈಯಲ್ಲಿ ಕಬ್ಬಿನ ಕಮಲದೊಂದಿಗೆ ಕಾಣಿಸಿಕೊಂಡ ಮೀನಾಕ್ಷಿಯಮ್ಮನ ದರ್ಶನವನ್ನು ಭಕ್ತರು ಪಡೆದರು. ಮೀನಾಕ್ಷಿಯಮ್ಮನ ಮುಂದೆ ಅಲಂಕಾರಿಕ ತೊಟ್ಟಿಯಲ್ಲಿ ಗಣೇಶನ ರೂಪದಲ್ಲಿ ಚಿತ್ರಿಸಿದ ಜಲಸ್ತಂಭವು ಭಕ್ತರನ್ನು ಆಕರ್ಷಿಸಿತು. 12ರವರೆಗೆ ನಡೆಯುವ ಉತ್ಸವದ ನಿಮಿತ್ತ ಪ್ರತಿದಿನ ಸಂಜೆ 6 ಗಂಟೆಗೆ ಮೂಲಸ್ಥಾನದ ಗುಡಿಯಲ್ಲಿರುವ ಮೀನಾಕ್ಷಿ ಅಮ್ಮನವರ ದರ್ಶನ ಪಡೆದು ಅಭಿಷೇಕ, ಅಲಂಕಾರ, ಕಲ್ಪಪೂಜೆ, ಸಹಸ್ರನಾಮ ಪೂಜೆ ಮುಂತಾದ ಪೂಜೆಗಳು ನೆರವೇರುತ್ತವೆ. ನವರಾತ್ರಿ ಪೂಜೆಗಳ ಪ್ರಯುಕ್ತ ಸಹಸ್ರಾರು ಭಕ್ತರು ಪಾಲ್ಗೊಂಡು ಅಮ್ಮನವರ ದರ್ಶನ ಪಡೆದು ಪಾವನರಾದರು. ಮಧುರ ಮೀನಾಕ್ಷಿ ಮಂಗಳ ರೂಪಿಣಿ ಮಾಂಗಲ್ಯಧಾರಿಣಿ ಮಹಿಮ ಸ್ವರೂಪಿಣಿ ಆನಂದದಾಯಿನಿ ಅಮೃತವರ್ಷಿಣಿ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ತಿರುಮಲ ಶ್ರೀವಾರಿ ವಾರ್ಷಿಕ ಬ್ರಹ್ಮೋತ್ಸವಗಳಿಗೆ ದೇಶವ್ಯಾಪ್ತಿಯಿಂದ ತೆರಳಿ ಬರುವ ಭಕ್ತರಿಗೆ ಶ್ರೀವಾರಿ ಸೇವಕರು ಮುಕ್ತ ಭಾವದಿಂದ ಭಕ್ತರಿಗೆ ಸೇವೆಯನ್ನು ಸಲ್ಲಿಸಬೇಕು ಎಂದು ಟಿಟಿಡಿ ಇಒ ಜೆ ಶ್ಯಾಮಲಾರಾವ್ ತಿಳಿಸಿದರು. ತಿರುಮಲದ ಆಸ್ಥಾನ ಮಂಟಪದಲ್ಲಿ ಶುಕ್ರವಾರ ಇಒ ಶ್ರೀವಾರಿ ಸೇವಕರೊಂದಿಗೆ ಸಮಾವೇಶವನ್ನು ಏರ್ಪಾಟು ಮಾಡಿದರು. ಈ ಸಂದರ್ಭವಾಗಿ ಇಒ ಮಾತನಾಡುತ್ತಾ, ಮಾನವ ಸೇವೆ ಮಾಧವ ಸೇವೆ ಎಂದು ಭಾವಿಸಿ ಶ್ರೀವಾರಿ ಸೇವಕರು ದೃಢಭಾವದಿಂದ ಸೇವಾ ಭಾವದೊಂದಿಗೆ ಭಕ್ತರಿಗೆ ಸೇವೆ ಸಲ್ಲಿಸಿ ಶ್ರೀವಾರಿ ಬ್ರಹ್ಮೋತ್ಸವವನ್ನು ಯಶಸ್ವಿಯಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದರು. ಆನಂತರ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಮಾತನಾಡುತ್ತಾ, ಶ್ರೀವಾರಿ ವಾರ್ಷಿಕ ಬ್ರಹ್ಮೋತ್ಸವಗಳಲ್ಲಿ ಭಕ್ತರಿಗೆ ಸೇವೆ ಸಲ್ಲಿಸುವುದಕ್ಕಾಗಿ ದೇಶದ ವಿವಿಧ ರಾಜ್ಯಗಳಿಂದ 4,000 ಶ್ರೀವಾರಿ ಸೇವಕರು ಪಾಲ್ಗೊಂಡಿರುವುದು ಸಂತೋಷದ ವಿಷಯ ಎಂದು ತಿಳಿಸಿದರು. ಈ ಬಾರಿ ಶ್ರೀವಾರಿ ಸೇವಕರಿಗೆ ಎಲ್ಲ ರೀತಿಯ ಸೇವೆಗಳೊಂದಿಗೆ ಬ್ರಹ್ಮೋತ್ಸವದ ನಂತರ ಪ್ರತ್ಯೇಕವಾಗಿ ಶ್ರೀವಾರಿ ಸೇವಕರೆಲ್ಲರಿಗೂ ಸುಪಥಂ ಮಾರ್ಗದಿಂದ ಶ್ರೀವಾರಿ ದರ್ಶನ ಕಲ್ಪಿಸುವೆವು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸಿಪಿಆರ್ಒ ಡಾಕ್ಟರ್ ಟಿ ರವಿ, ಪಿಆರ್ಒ ನೀಲಿಮಾ, ದೇಶದ ವಿವಿಧ ಪ್ರಾಂತ್ಯಗಳಿಂದ 4,000 ಮಂದಿ ಶ್ರೀವಾರಿ ಸೇವಕರು, 50 ಮಂದಿ ಶ್ರೀವಾರಿ ಸ್ವಯಂ ಸೇವಕರು ಪಾಲ್ಗೊಂಡರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಶಿವಪ್ರಸಾದ್ ವೃಂದ ಆಲಾಪಿಸಿದ ಭಕ್ತಿ ಸಂಕೀರ್ತನೆಗಳು ಆಹ್ಲಾದಕರವಾಗಿತ್ತು.
ಈ ಸಂದರ್ಭವಾಗಿ ಟಿಟಿಡಿ ಇಒ ಅಡಿಷನಲ್ ಇಒ ಶಿವಪ್ರಸಾದ್ ರವರನ್ನು ಅಭಿನಂದಿಸಿದರು. ಶ್ರೀವಾರಿ ಬ್ರಹ್ಮೋತ್ಸವಗಳ ಸಂದರ್ಭವಾಗಿ ತಿರುಮಲದಲ್ಲಿ ಫಲಪುಷ್ಪ ಪ್ರದರ್ಶನ ಹಾಗೂ ಛಾಯಾಚಿತ್ರ ಪ್ರದರ್ಶನವನ್ನು ಶುಕ್ರವಾರ ಟಿಟಿಡಿ ಇಒ ಜೆ ಶ್ಯಾಮಲರಾವ್ ಉದ್ಘಾಟಿಸಿದರು. ತಿರುಮಲ ಪುಣ್ಯಕ್ಷೇತ್ರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಬ್ರಹ್ಮೋತ್ಸವಗಳೊಂದಿಗೆ ದೇದೀಪ್ಯಮಾನವಾಗಿ ಪ್ರಕಾಶಿಸಿತು. ಬ್ರಹ್ಮೋತ್ಸವವನ್ನು ಪುರಸ್ಕರಿಸಿ ತಿರುಮಲ ಪಾಪ ವಿನಾಶನಂ ರಸ್ತೆಯಲ್ಲಿರುವ ಕಲ್ಯಾಣ ವೇದಿಕೆ ಬಳಿ ಶ್ರೀವಾರಿ ಬ್ರಹ್ಮೋತ್ಸವಗಳ ವೈಭವವನ್ನು ತಿಳಿಸುವ ವಿಧವಾಗಿ ಏರ್ಪಾಟು ಮಾಡಿದ ಫಲಪುಷ್ಪ ಪ್ರದರ್ಶನವನ್ನು ಶುಕ್ರವಾರ ಟಿಟಿಡಿ ಇಒ ಜೆ ಶ್ಯಾಮಲರಾವ್ ಪ್ರಾರಂಭಿಸಿದರು. ಟಿಟಿಡಿ ಉದ್ಯಾನವನ ವಿಭಾಗದ ಆಧ್ವರ್ಯದಲ್ಲಿ ಏರ್ಪಾಟು ಮಾಡಿದ ಈ ಪ್ರದರ್ಶನದಲ್ಲಿ ಸುಂದರವಾದ ಕಲಾಕೃತಿಗಳು, ಫಲಪುಷ್ಪಗಳೊಂದಿಗೆ ರೂಪಾಂತರಿಸಿದ ದೇವತಾ ಮೂರ್ತಿಗಳ ಪ್ರತಿರೂಪಗಳು ಭಕ್ತರಿಗೆ ಆಧ್ಯಾತ್ಮಿಕ ತನ್ಮಯತೆಯನ್ನು ನೀಡುತ್ತಿದೆ. ಅದೇ ವಿಧವಾಗಿ ಶ್ರೀ ಸೀತಾ ಸ್ವಯಂವರಂ, ಯಮಸಭೆಯಲ್ಲಿ ಭೀಮ, ದ್ರೌಪದಿ ಸಮಕ್ಷಮದಲ್ಲಿ ದುರ್ಯೋಧನ ಗರ್ವಭಂಗ, ಮಯಸಭೆಯಲ್ಲಿ ಜರುಗಿದ ಗರ್ವಭಂಗಕ್ಕೆ ಪ್ರತಿಕಾರ ಜ್ವಾಲೆಯಲ್ಲಿ ಧಗಧಗಿಸಿದ ದುರ್ಯೋಧನ, ಪದ್ಮದಲ್ಲಿ ಪದ್ಮಾವತಿ ಆಕಾಶರಾಜನಿಗೆ ಲಭಿಸಿರುವುದು, ಶ್ರೀಕೃಷ್ಣನ ಸಹಾಯದಿಂದ ಜರಾಸಂಧನನ್ನು ಸಂಹರಿಸುತ್ತಿರುವ ಭೀಮಸೇನ, ಕುರುಕ್ಷೇತ್ರ ಯುದ್ಧದಲ್ಲಿ ಗಾಯಗೊಂಡು ಶರಶಯ್ಯದಲ್ಲಿರುವ ಭೀಷ್ಮನಿಗೆ ಪಾತಾಳಗಂಗೆಯಿಂದ ದಾಹ ತೀರಿಸುತ್ತಿರುವ ಅರ್ಜುನ, ಗಯುಡು ಅನ್ನುವ ಗಂಧರ್ವ ರಾಜನನ್ನು ಕಾಪಾಡುವುದಕ್ಕಾಗಿ ಸಾಕ್ಷಾತ್ ಶ್ರೀಕೃಷ್ಣನೊಂದಿಗೆ ಯುದ್ಧ ಮಾಡುತ್ತಿರುವ ಅರ್ಜುನ ಮುಂತಾದ ಪುರಾಣ ಇತಿಹಾಸ ಘಟ್ಟಗಳನ್ನು ತಿಳಿ ಹೇಳುತ್ತಿದೆ. ಅದೇ ರೀತಿ ಕಲ್ಯಾಣ ವೇದಿಕೆಯಲ್ಲಿ ಏರ್ಪಾಟು ಮಾಡಿದ ಟಿಟಿಡಿ ಛಾಯಾಚಿತ್ರ ಪ್ರದರ್ಶನವನ್ನು ಇಒ ಜೆ ಶ್ಯಾಮಲರಾವ್ ಪ್ರಾರಂಭಿಸಿದರು. ಈ ಸಂದರ್ಭವಾಗಿ ಟಿಟಿಡಿಯಲ್ಲಿರುವ ವಿವಿಧ ವಿಭಾಗಗಳ ಆಧ್ವರ್ಯದಲ್ಲಿ ಮಾಡಿರುವ ಸ್ಟಾಲ್ಗಳನ್ನು ಇಒರವರು ವೀಕ್ಷಿಸಿದರು. ಅದೇ ರೀತಿ ತಿರುಮಲ ಪುಣ್ಯಕ್ಷೇತ್ರಗಳನ್ನು, ಪುರಾಣ ಗ್ರಂಥಗಳನ್ನು ತಿಳಿಸುವ ವರ್ಣಚಿತ್ರಗಳು, ಆಯುರ್ವೇದ ಸ್ಟಾಲ್ ಮತ್ತಿತರ ಪ್ರದರ್ಶನಗಳನ್ನು ಭಕ್ತರು ಆಸಕ್ತಿಯಿಂದ ವೀಕ್ಷಿಸುತ್ತಿದ್ದಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ತಿರುಮಲೇಶನಿಗೆ ನೂರಾರು ವರ್ಷಗಳಿಂದ ಎಷ್ಟೋ ರಾಜರು, ಚಕ್ರವರ್ತಿಗಳು, ಭಕ್ತಾಗ್ರೇಸರು ನವವಿಧ ಭಕ್ತಿ ಮಾರ್ಗಗಳಲ್ಲಿ ಸೇವೆ ಸಲ್ಲಿಸಿ ತಿರುಮಲೇಶನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಅಂತಹವರಲ್ಲಿ ತಮಿಳುನಾಡು ರಾಜ್ಯ ತಿರುವಳ್ಳೂರು ಜಿಲ್ಲೆ ತಿರುನಿಂಡ್ರ ಊರಿನ ಶ್ರೀಮದ್ ರಾಮಾನುಜ ಕೈಂಕರ್ಯ ಟ್ರಸ್ಟ್ನ ಅಧ್ಯಕ್ಷರಾದ ದಿನೇಶ್ ಕುಮಾರ್ ಆಧ್ವರ್ಯದಲ್ಲಿ ಸರಿಸುಮಾರು 20 ವರ್ಷಗಳಿಂದಲೂ ಬ್ರಹ್ಮೋತ್ಸವಗಳ ಸಮಯದಲ್ಲಿ ತಿರುಮಲ ಶ್ರೀ ವೆಂಕಟೇಶ್ವರನಿಗೆ ಕೊಡೆಗಳನ್ನು ಸಮರ್ಪಿಸುತ್ತಿದ್ದಾರೆ. ಈ ನೇಪಥ್ಯದಲ್ಲಿ ಚೆನ್ನೈ ಟಿ ನಗರ್ ವೆಂಕಟನಾರಾಯಣ ರೋಡ್ನಲ್ಲಿರುವ ಟಿಟಿಡಿ ಸಮಾಚಾರ ಕೇಂದ್ರ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಸ್ವಾಮಿಯವರಿಗೆ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಅರ್ಚಕರು ತಿರುಮಲಕ್ಕೆ ತಂದು ಕೊಡೆಗಳಿಗೆ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ಕರ್ಪೂರ ಆರತಿ ಸಮರ್ಪಿಸಿದರು. ಆನಂತರ ಕೊಡೆಗಳನ್ನು ತೆಗೆದುಕೊಂಡು ಗುರುವಾರ ರಾತ್ರಿ ತಿರುಮಲಕ್ಕೆ ತಲುಪಿದರು. ತದನಂತರ ತಿರುಮಲದಲ್ಲಿರುವ ವೈಭವೋತ್ಸವ ಮಂಟಪದಲ್ಲಿ ಚೆನ್ನೈನಿಂದ ತಂದ 9 ಕೊಡೆಗಳನ್ನು ಆಲಯದ ಅಧಿಕಾರಿಗಳಿಗೆ ಸಮರ್ಪಿಸಿದರು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿಕಾವನ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ.
ದೇಶದ ವಿವಿಧೆಡೆ ನವರಾತ್ರಿ ಉತ್ಸವಗಳು ಅದ್ಧೂರಿಯಾಗಿ ಪ್ರಾರಂಭವಾಗಿದೆ. ಹಾಗೆಯೇ ಹೊಸೂರಿನ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವವು ವಿಜೃಂಭಣೆಯಿಂದ ನಡೆಯುತ್ತಿದೆ. ಹೊಸೂರಿನ ಪ್ರಸಿದ್ಧ ಶ್ರೀ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ 3 ದೇವತೆಗಳಾದ ದುರ್ಗಾ, ಲಕ್ಷ್ಮಿ ಮತ್ತು ಸರಸ್ವತಿ, ಅಲೈಮಾಲ, ಮಲೈಮಾಲ ಮತ್ತು ಕಲೈಮಾಲ ಅವರನ್ನು 9 ದಿನಗಳವರೆಗೆ ಕೊಲ್ಲಲಾಗುತ್ತದೆ. ಇದನ್ನು ಹಿಂದೂಗಳು ನವರಾತ್ರಿ ಹಬ್ಬ ಮತ್ತು ದಸರಾ ಹಬ್ಬವೆಂದು ಆಚರಿಸುತ್ತಾರೆ. ಇದರಂತೆ ಮೊರನಪಲ್ಲಿ ಗ್ರಾಮದಲ್ಲಿರುವ ಪ್ರಸಿದ್ಧ ಶ್ರೀ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವದ ಮೊದಲ ದಿನ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ಸತತ 9 ದಿನಗಳ ಕಾಲ ದೇವಿಗೆ ವಿವಿಧ ಅಲಂಕಾರಗಳನ್ನು ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವಿಯ ದರ್ಶನ ಪಡೆದು ಪಾವನರಾಗುತ್ತಾರೆ. ನವರಾತ್ರಿ ಮಹೋತ್ಸವವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಭ್ರಮದಿಂದ ನಡೆಯುತ್ತಿದೆ. ಮಂಗಳೂರಿನ ಪ್ರಸಿದ್ಧ ಕ್ಷೇತ್ರ ಮಂಗಳಾದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವ ಆರಂಭವಾಗಿದೆ. ದೇವರಿಗೆ ವಿಶೇಷ ಪೂಜೆ ಹಾಗೂ ಸಾವಿರಾರು ಮಂದಿ ಭಕ್ತರು ದೇವರ ದರ್ಶನ ಪಡೆದು ತಮ್ಮ ಹರಕೆ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ. ಕೋಲಾರ ಜಿಲ್ಲೆ ಬೋಡಗುರ್ಕಿ ಗ್ರಾಮದಲ್ಲಿರುವ ಅದ್ವೈತ ಗೋಶಾಲೆಯಲ್ಲಿ ಶ್ರೀ ಶ್ರೀ ಚಂದ್ರಶೇಖರೇಂದ್ರ ಮಹಾಸ್ವಾಮಿಗಳ ಆರಾಧನೋತ್ಸವ ಮತ್ತು ರುದ್ರಾಭಿಷೇಕ ಜರುಗಿತು. ಈ ನಿಮಿತ್ತ ಗೋಶಾಲೆಯ ವೃತ್ತಾಕಾರ ಮಂಟಪದಲ್ಲಿ ಚಂದ್ರಶೇಖರೇಂದ್ರ ಸರ್ವತಿ ಸ್ವಾಮಿಗಳ ಚಿತ್ರಪಟವನ್ನು ಆಸೀನಗೊಳಿಸಿ ಸ್ನಾನಪೀಠದಲ್ಲಿ ಶಿವಲಿಂಗವನ್ನು ಏರ್ಪಾಟು ಮಾಡಲಾಯಿತು. ನಂತರ ಗಣಪತಿ ಪೂಜೆ, ಶುದ್ಧ ಪುಣ್ಯಾಹಾದಿ ಪೂಜೆಗಳನ್ನು ಆಚರಿಸಲಾಯಿತು. ತರುವಾಯ ಶಿವಲಿಂಗಕ್ಕೆ ರುದ್ರಾಭಿಷೇಕವನ್ನು ಮಾಡಲಾಯಿತು. ಬಳಿಕ ವಿವಿಧ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಪೂಜಿಸಲಾಯಿತು. ತದನಂತರ ಯತಿ ಆವಾಹನ, ಯತಿ ಪೂಜೆ ಮತ್ತು ತೀರ್ಥನಾರಾಯಣ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ದೇವಯ್ಯ ಪಾರ್ಕ್ನಲ್ಲಿರುವ ಶ್ರೀ ಜಗನ್ಮಾತಾ ಚಾಮುಂಡೇಶ್ವರಿ ದೇವಾಲಯದಲ್ಲಿ ನವರಾತ್ರಿ ಉತ್ಸವಗಳು ಅದ್ಧೂರಿಯಾಗಿ ನಡೆಯುತ್ತಿದೆ. ಇದರ ಪ್ರಯುಕ್ತ ಮೊದಲನೆಯ ದಿನ ಚಾಮುಂಡೇಶ್ವರಿ ತಾಯಿಯನ್ನು ಅರಿಶಿನ ಕುಂಕುಮದಿಂದ ವಿಶೇಷವಾಗಿ ಅಲಂಕರಿಸಿ ಆರತಿ ಬೆಳಗಿದರು. ಹಾಗೆಯೇ ದೇವಾಲಯವನ್ನು ಸುಂದರವಾಗಿ ಅಲಂಕರಿಸಲಾಗಿತ್ತು. ಆಲಯದ ಆವರಣದಲ್ಲಿ ಗೊಂಬೆಗಳನ್ನು ಇರಿಸಿ ಪೂಜಿಸಲಾಯಿತು. ಅನೇಕ ಮಂದಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾದರು. ರಾಯಚೂರಿನ ಉಪ್ಪಾರವಾಡಿಯ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನವರಾತ್ರಿ ಉತ್ಸವಗಳು ಅದ್ಧೂರಿಯಾಗಿ ಪ್ರಾರಂಭವಾದವು. ಬೆಳಗ್ಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ನೆರವೇರಿಸಿ ಸಂಜೆ ಸೂರ್ಯವಾಹನೋತ್ಸವವು ಜರುಗಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ನಗರದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಶರನ್ನವರಾತ್ರಿ ಉತ್ಸವಗಳ ಅಂಗವಾಗಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಇದರ ಅಂಗವಾಗಿ ಮೂಲ ದೇವರಿಗೆ ಹಂಸ ವಾಹನದೊಂದಿಗೆ ವಿವಿಧ ಬಗೆಯ ಪರಿಮಳ ಭರಿತ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿದರು. ನಂತರ ಶ್ರೀ ಕನ್ನಿಕಾ ಪರಮೇಶ್ವರಿ ಉತ್ಸವ ವಿಗ್ರಹವನ್ನು ಸುಂದರವಾಗಿ ಅಲಂಕರಿಸಿ ದೇವಾಲಯಕ್ಕೆ ಸಂಬಂಧಿಸಿದ ಕಲ್ಯಾಣ ಮಂಟಪದಲ್ಲಿ ಕೂರಿಸಿ ನೂರಾರು ಭಕ್ತರಿಂದ ಪುಷ್ಪಯಾಗವನ್ನು ನೆರವೇರಿಸಿದರು. ತದನಂತರ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಬೆಂಗಳೂರಿನ ಸಂಪಿಗೆ ರಸ್ತೆಯಲ್ಲಿರುವ ಶ್ರೀ ಮಹೇಶ್ವರಮ್ಮ ದೇವಾಲಯದಲ್ಲಿ ಶರನ್ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಅಮ್ಮನವರಿಗೆ ಹಾಗೂ ಉಪಾಲಯದ ವಿದ್ಯಾಗಣಪತಿಗೆ ಕಾಬೂಲ್ ಕಡಲೆ ಅಲಂಕಾರ ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿ
ಮಂಗಳ ನೀರಾಜನ ಬೆಳಗಿದರು. ನೆರೆದ ಭಕ್ತರು ದೇವಿಯ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆ ಗುಡಿಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಸಪ್ತಮಾತೃಕೆ ಸಮೇತ ಶ್ರೀ ಚೌಡೇಶ್ವರಿ ದೇವಾಲಯದ ಗೋಪುರ ಕಳಸ ಸ್ಥಾಪನೆ ಕಾರ್ಯಕ್ರಮವು ಅದ್ಧೂರಿಯಾಗಿ ನೆರವೇರಿತು. ಈ ನಿಮಿತ್ತ ಆಲಯದ ಆವರಣದಲ್ಲಿ ಕಳಸಗಳನ್ನು ಸ್ಥಾಪಿಸಿ ಪೂಜಿಸಲಾಯಿತು. ನಂತರ ಭಕ್ತರು ಗೋಪುರ ಕಳಸಗಳನ್ನು ಹೊತ್ತು ಆಲಯ ಪ್ರದಕ್ಷಿಣೆ ಹಾಗೂ ಗ್ರಾಮ ಪ್ರದಕ್ಷಿಣೆಯನ್ನು ಮಾಡಿದರು. ತರುವಾಯ ಗೋಪುರದಲ್ಲಿ ಕಳಸಗಳನ್ನು ಪ್ರತಿಷ್ಠಾಪಿಸಲಾಯಿತು. ಬಳಿಕ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಿದರು. ಭಕ್ತರು ಅನೇಕ ಮಂದಿ ಗೋಪುರ ಕಳಸ ಸ್ಥಾಪನೆ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ನವರಾತ್ರಿ ಉತ್ಸವದ ಅಂಗವಾಗಿ ವಿದುಷಿ ಸುನೀಲಾ ಶೇಖರ್ ಇನುಕೊಂಡ ಸಪ್ರಶೃಂಗಿ ಸಂಗೀತಾಲಯ ಹೈದರಾಬಾದ್ ಇವರಿಂದ ಕೃಷ್ಣ ನೀ ಬೇಗನೆ ಬಾರೋ ಸಂಗೀತ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.